ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೇನೆಂದರೆ, ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದ್ದರೆ, ಹಾಗಿದ್ದರೆ ವೀಕ್ಷಕರೇ, ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ, ಈ ಒಂದು ಮಾತು ಅವ್ರ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ, ಭಯ ಆಗ್ತಾಯಿದೆ, ಅಥವಾ ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ, ಅವ್ರಿಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ, ಅವರೇ ಬರಬೇಕು, ನಮ್ಮ ಹತ್ರ ಇರಬೇಕು ಅನಿಸಿದ್ರೆ ವೀಕ್ಷಕರೇ, ಈ ಒಂದು ಕೆಲಸವನ್ನು ಮಾಡಿ ಸಾಕು. ಆ ವ್ಯಕ್ತಿ ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಿರಲಿ, ಸಂಪೂರ್ಣವಾಗಿ ನಿಮ್ಮ ಹತ್ರ 24 ಗಂಟೆಯಲ್ಲಿ ಅವರೇ ಬರ್ತಾರೆ. ಏನು ಮಾಡಬೇಕಪ್ಪ ಅಂದರೆ, ಒಂದು ಲಿಂಬೆ ಹಣ್ಣನ್ನು ತಗೊಂಡ್ಬಿಟ್ಟು ವೀಕ್ಷಕರೇ, ಅರ್ಧ ಭಾಗ ಕಟ್ ಮಾಡ್ಕೊಂಡ್ಬಿಟ್ಟು ವೀಕ್ಷಕರೇ, ಅದರ ಮಧ್ಯದಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಿಬಿಟ್ಟು ವೀಕ್ಷಕರ ಅದು ಹಿಂದುಭಾಗದಲ್ಲಿ ಅವರ ಹೆಸರನ್ನು ಬರಿಬೇಕಾಗ್ತದೆ. ಬರೆದಾದ ನಂತರ ಆ ಕಡೆ ಈ ಕಡೆ ಒಂದು ಲವಂಗವನ್ನು ಚುಚ್ಚಿಬಿಟ್ಟು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿಬಿಟ್ಟು ಒಂದು ಗಂಟನ್ನು ಕಟ್ಟಿಬಿಟ್ಟು ವೀಕ್ಷಕರೇ, ಒಂದು ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಸ್ತ್ರೀ ವಶಂ ಸ್ತ್ರೀ ವಶಂ ಸ್ತ್ರೀ ವಶಂ ಫಟ್ ಸ್ವಹ ಅಂತ ಈ ಒಂದು ಮಂತ್ರ. ವೀಕ್ಷಕರೇ, ಈ ಒಂದು ಮಂತ್ರವನ್ನು 8 ಬಾರಿ ಹೇಳಿಬಿಟ್ಟು ವೀಕ್ಷಕರೇ, ಅಂದರೆ ಹರಿಯೋ ನದಿಗೆ ಹೋಗಿಬಿಟ್ಟು ಬಿಡಬೇಕಾಗ್ತದೆ. ಅಂದರೆ ನಿಮ್ಮ ಮನೆ ಹತ್ತಿರ ಅಥವಾ ಎಲ್ಲೇ ಇರ್ಬೋದು, ಅಂದರೆ ಹೋಗಿ ನೀರಿಗೆ ಬಿಟ್ಟು ಬನ್ನಿ ಸಾಕು. ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ನೋಡಿ, ಕೇವಲ ಅವರು ನಿಮ್ಮ ಹತ್ರ 24 ಗಂಟೆಯಲ್ಲಿ ಅವರೇ ಬರ್ತಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು, ದಾಂಪತ್ಯದ್ದು, ವಶೀಕರಣದ್ದು, ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಈ ಥರ ಸುಮಾರು ಹತ್ರ ಕೇಳಿರ್ತೀರ, ಸುಮಾರು ಹತ್ರ ನೋಡ್ಬಿಟ್ಟು ಮಾಡಿರ್ತೀರ, ಹಣ ಕಳ್ಕೊಂಡಿರ್ತೀರ, ಪರಿಹಾರ ಆಗಿರಲ್ಲ. ನಂಬಿ ಕಾಲ್ ಮಾಡಿ ವೀಕ್ಷಕರೇ, ನಿಮ್ಮ ಜೀವನಕ್ಕೆ ಪರಿಹಾರ ಸಿಗುತ್ತೆ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ. ಈ ತಂತ್ರ ಮಾಡಿ ಸಾಕು.